स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಬೇಕು, ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಕೂಡದ ತಿಳ್ಕೊಂಡು ಹೇಳಿ ವಿಜಯಪುರ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. 62ನೇ ದಿವಸಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲ್ರು ಅವರಿಗೆ ಮನವಿ ಕೊಟ್ಟಿದ್ದೇವೆ ಮೊದಲು ನಾವು. ಯಾಕಂದ್ರೆ ಹೋರಾಟಗಾರರ ಧರ್ಮ ಅಂತಂದ್ರೆ ನಾವು ಒಮ್ಮೆಲೆ ದುಡುಕ್ಬಾರ್ದು. ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಗೆ ಮೊದಲು ನಾವು ಸೌಜನ್ಯ ರೀತಿಯಿಂದ ಮನವಿ ಕೊಟ್ಟು ಅವರಿಗೆ ಕೇವಲ ಅಂತಕ್ಕಂಥ ವಿಚಾರದಿಂದ ನಾವೊಂದು ಅವ್ರಿಗೆ ಚರ್ಚೆ ಮಾಡಿದ್ದೇವೆ. ಅವ್ರು ಏನಂದ್ರು, ಇಲ್ಲ ನಾವು ಮುಖ್ಯಮಂತ್ರಿ ಮೇಲೆ ನಿಮ್ಮ ನಿಯೋಗ ತೆಗೆದುಕೊಂಡು ಹೋಗ್ತೇವೆ, ನಿಮ್ಮೆಲ್ಲ ಹೋರಾಟಗಾರರು ತಿಳ್ಕೊಂಡು ಹೇಳಿದಾಗ ನಮಗೂ ಕೂಡ ಖುಷಿ ಆಯ್ತು. ಏನೋ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಮನಸ್ಸು ಮಾಡಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಆಶೆ ಭಾವನೆ ಇಟ್ಕೊಂಡಿದ್ದೇವೆ ನಾವು. ಆದ್ರ ಅಲ್ಲಿ ಹೋದ ನಂತರ ಚಿತ್ರಣವೇ ಬೇರೆ ಆಯ್ತು. ಇಲ್ಲಿಂದ ಹೋದ ನಂತರ ನಮ್ಮೆಲ್ಲ ದೈನಂದಿನ ಕಾರ್ಯಗಳನ್ನು ಮುಗಿಸಿ ಉಸ್ತುವಾರಿ ಸಚಿವರು ಮನೆಗೆ ಹೋದೆವು. ಅವ್ರು ಹೇಳಿದ್ರು ನಮ್ಮ ಮನೆಗೆ ಬರ್ರಿ ತಿಳ್ಕೊಂಡು. ಅಲ್ಲಿ ಮನೆಗೆ ಹೋದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನಮ್ಮ ಹತ್ರ ಬಂದು, ಇಲ್ಲ ಮುಖ್ಯಮಂತ್ರಿ ಜೊತೆ ಈಗ ನಾನು ಮಾತನಾಡಿದ್ದೇನೆ, ಸಾಯಂಕಾಲ 4:30ಕ್ಕೆ ಆ ವಿಧಾನಸೌಧದ ಅವರ ಒಂದು ಕೊಠಡಿಯಲ್ಲಿನೇ ಬರ್ಲಿಕ್ಕೆ ಹೇಳಿದ್ದಾರೆ, ತಮಗೆ ಒಂದು 15 ನಿಮಿಷವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಲಿಕ್ಕೆ ತಿಳ್ಕೊಂಡು ಹೇಳಿದಾಗ ಆಯ್ತು ನಾವು ಬರ್ತೇವೆ, ತಾವು ಬರ್ರಿ ತಂದಾಗ ನಾವು ಸರಿಯಾಗಿ 4 ಗಂಟೆಗೆ ವಿಧಾನಸೌಧದಲ್ಲಿ ಇದ್ದೇವೆ ನಾವು 30 ಜನ ಹೋರಾಟಗಾರರು. ಅವಾಗ ಬೇರೆ ಬೇರೆ ಸಚಿವರು ಕೂಡ ಆ ಒಂದು ಕೊಠಡಿಯಲ್ಲಿ ಇದ್ರು. MB ಪಾಟೀಲ್ ಕೂಡ ನಮ್ಮ ಜೊತೆಗೆ ಅಲ್ಲಿ ಚೇಂಬರ್ಗೆ ಬಂದು ಒಂದು 10 ನಿಮಿಷ ನಮ್ಮ ಜೊತೆ ಮಾತನಾಡಿದ್ರು. ಮತ್ತೆ ಮುಖ್ಯಮಂತ್ರಿ ಅವರು ಅಲ್ಲಿ ಕೋಟೆಯಲ್ಲಿ ಪ್ರವೇಶ ಮಾಡಿದಾಗ ಅವ್ರು ಬಂದಿದ್ದು ಕೂಡ ನಮ್ಗೆ ಹೇಳಿಲ್ಲ. ಅಲ್ಲಿ ಬೇರೆ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಸುಮಾರು 15-20 ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ MB ಪಾಟೀಲ್ ಕೂಡ ನಮ್ಮ ಜೊತೆಗೆ ಬಂದ್ರು. ಆ ಒಂದು ನಾವು ಕೊಠಡಿಯಲ್ಲಿ ಪ್ರವೇಶ ಆದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇರ್ಬೋದು, ಅಲ್ಲಿ ಸಚಿವರು ಇರ್ಬೋದು, ಒಬ್ಬರು ಕೂಡ ಕನಿಷ್ಠ ಸೌಜನ್ಯಕ್ಕೆ ಒಂದು ಗೌರವಯುತವಾಗಿ ಕುತೂಹಲ ತಿಳ್ಕೊಂಡು ಹೇಳುವಂತ ಮನಸ್ಸು ಕೂಡ ಮಾಡಲಿಲ್ಲ. ಸುಮಾರು 150 ಕುರ್ಚಿಗಳಿದ್ದು ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಕೊಠಡಿಯಲ್ಲಿ. ಅಲ್ಲಿ ಹೋರಾಟಗಾರ ಬಂದಿದ್ದಾರೆ, ಒಂದು ರಾಜ್ಯ ಮಟ್ಟದ ಹೋರಾಟಗಾರರು. ನಾವು ಒಬ್ಬರು ರಾಜ್ಯದ ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅಲ್ಲೆಲ್ಲ ಹಲವಾರು ಸಂಘಟನೆಯ ರಾಜ್ಯ ನಾಯಕರು ಕೂಡ ಇದ್ರು. ಕನಿಷ್ಠ ಒಂದು ಮಾನವೀಯತೆ, ಒಂದು ಹೋರಾಟಗಾರರಿಗೆ ಗೌರವ ಕೂಡ ಕೊಡುವಂತದ್ದೊಂದು ಅವ್ರ ಹತ್ರ ಸಚಿವರು ಹೇಳಲಿಕ್ಕೆ ನಮ್ಮನ್ನ ನಾಚಿಕೆ ಬರ್ತಾವ. ಆ ಜಿಲ್ಲಾ ಉಸ್ತುವಾರಿ ಸಚಿವ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅವರಿಗೆ, ಮನುಷ್ಯತ್ವ ಇರ್ಲಿಲ್ಲ ಒಬ್ಬ MB ಪಾಟೀಲ್ರಿಗೆ. ಜಿಲ್ಲಾ ಉಸ್ತುವಾರಿ ಇವರಂತ ನಾಲ್ಕು ಮಂತ್ರಿ ತಗೊಂಡು ನಾವು ಏನಾಗಬೇಕಾಗಿದ್ರಿ ಅಂತ ನಾಲ್ಕರಿಗೆ ಹೋರಾಟಗಾರ ಕರ್ಕೊಂಡ್ಬಂದೇವ ಕನಿಷ್ಠ ಕೂಡಿಸಿ ಇವತ್ತು ಮಾತಾಡಂತ ಇವತ್ತು ಇವ್ರ ಪ್ರಜ್ಞೆ ಇಲ್ಲ ಅಂತಂದ್ರೆ ಇವ್ರಿಗೆ ಯಾವ ರೀತಿ ನಾವು ಮಾತನಾಡಬೇಕು? ಇವತ್ತು ಕೆಲಸ ಆಗೋದು ಬಿಡುವ ನಂತರ ಅದು ಎರಡನೇ ಮಾತು. ಕನಿಷ್ಠ ಬಂದವರಿಗೆ ಇವತ್ತು ಕುರ್ಚಿ ಮೇಲೆ ಕೂತ್ಕೊಂಡು ಅವ್ರಿಗೆ ಒಂದಿಷ್ಟು ಮಾತುಕತೆ ಆಡ್ಲಿಕ್ಕೆ ಒಂದು ಅವಕಾಶ ಕೊಡ್ಲಿಕ್ಕೆ ಆಗಲ್ಲಪ್ಪ ಅಂತಂದ್ರೆ ಹೋರಾಟಗಾರ ಅಪ್ಪಣೆ ಮಾಡೋ ಸಲಂದೆ ಉದ್ದೇಶಪೂರ್ವಕ ಕರ್ಕೊಂಡು ಹೋದ್ರೆ ಹೆಂಗು? ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ MB ಪಾಟೀಲ್ ಪ್ರಶ್ನೆ ಕೇಳ್ತೇನೆ, ನಿಮ್ಮ ಮನಸ್ಸಿರದೇ ಇದ್ರೆ ನಾವು ಹೋರಾಟಗಾರ ಹೇಳಬೇಕಾಗಿತ್ತು. ಇಲ್ಲಪ್ಪ ನೀವು ಎಷ್ಟೇ ದಿವಸ ಹೋರಾಟ ಕೂತ್ರು ಕೂಡ ನನಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡ್ಸಕತ್ತಕ್ಕ ನಮ್ಮ ಮನಸ್ಸಿಲ್ಲ, ನಾನು ದೊಡ್ಡ ಸಂಸ್ಥೆ ಇದೆ, ನಾನು ಇನ್ನೂ ಸಾವಿರಾರು ಕೋಟಿ ರೂಪಾಯಿ ಗಳಿಸುವಂತ ಆಸೆ ಇದೆ, ನನಗೆ ಹಣನೇ ಮುಖ್ಯವೇ, ಜನ ಮುಖ್ಯ ಇಲ್ಲ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾ PPP ಮಾದರಿಯಲ್ಲೇ ಮಾಡಬೇಕಾಗಿದೆ, ನಾನು ಖಾಸಗಿ ಸಭೆಯಲ್ಲಿ ಮಾಡ್ತೇನೆ, ನಿಮ್ ಜೊತೆ ನಾ ಬರೋದಂತ ಹೇಳ್ಬೇಕಾಗಿತ್ತು. ನೀವು ಇವತ್ತು ನೀವು ನಿಯೋಗ ಕರ್ಕೊಂಡು ಹೋಗ್ತೀರಂತ ಹೇಳಿ ಉದ್ದೇಶಪೂರ್ವಕವಾಗಿ ನಮ್ಗೆ ಅರ್ಧ ಗಂಟೆಗಳ ಕಾಲ ಒಂಥರ ಮನೆ ನಾಯಿ ಕಾಯಿ ಅಂತಲ್ಲ ಆ ರೀತಿಯಾಗಿ ಕಾಯಿಸುವಂತದ್ದು ಮಾಡಿದ್ರಿ. ನಿಮಗೆ ಏನಾದ್ರು ಮಾನ ಮರ್ಯಾದೆ ಇದೆ ಸ್ವಲ್ಪ ಏನಾದ್ರು? ಅದೇ ಚುನಾವಣೆ ಸಂದರ್ಭದಲ್ಲಿ ಮತಕ್ಕಾಗಿ ಮನೆಗೆ ಹೋಗಿ ಕಾಲು ಹಿಡ್ಕೋತೀರಿ. ಅವಾಗ ಜನರು ಬೇಕಾಗ್ಯದ, ಮತದಾರ ಬೇಕಾಗ್ಯದ. ಇವತ್ತು ಹೋರಾಟ ಕೂತ್ರ ಇವತ್ತು ಉದ್ದೇಶಪೂರ್ವಕ ಕರ್ಕೊಂಡೋಗಿ ಅಪಮಾನ ಮಾಡಿಸೋಲೆ ಮಾಡಕತ್ತಿದ್ರು ಹೆಂಗು? ಇದು ಹೋರಾಟಗಾರಿ ಮಾಡುವಂತ ಅಪಮಾನ, ನಿಮ್ಮ ಸ್ಥಾನಕ್ಕೆ ನೀವೇ ಅಪಮಾನ ಮಾಡ್ಕೊಂಡಿದ್ದೀರಿ. ಆ ಏನು ಸಚಿವ ಸ್ಥಾನ ಅದಕ್ಕೆ ನೀವು ಅಪಮಾನ ಮಾಡ್ಕೊಂಡಿರಿ. ನೀವು ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅಯೋಗ್ಯರಿದ್ದೀರಿ. ನೈತಿಕ ಹೊಣೆ ಮತ್ತು ಹೋರಾಟಗಾರರಿಗೆ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆ ಜನತೆಗೆ ಇವತ್ತು ಕ್ಷಮಾ ಕೇಳಬೇಕು. ನೀವು ಮಾಡಿರುವಂತ ದೊಡ್ಡ ಪ್ರಮಾದ ಇದೆ. ನೀವು ಏನ್ ತಿಳ್ಕೊಂಡಿದ್ದೀರಿ? ಅವತ್ತು ಮಾತನಾಡಲಿಕ್ಕೆ ನಮಗೆ ಬರ್ತಾ ಇತ್ತು. ನಾವು ಹೋರಾಟಗಾರರು ಮುಖ್ಯಮಂತ್ರಿನ ಬಿಟ್ಟಿಲ್ಲ, ಹಿಂದೆ ನಾವು ಕಾರ್ ಅಡ್ಡ ಮೇಲೆ ಕೊಡಿಸಿದ ಗೇರ ಹಾಕಿದ್ದೇವೆ. ಅವತ್ತು ಮಾಡ್ಲಿಕ್ಕೆ ನಮಗೆ ಅವಕಾಶ ಇತ್ತು. ಯಾಕೆ ಕರ್ಕೊಂಡು ಹೋಗಿದ್ರೆ ಅಂದ್ರೆ ನಿಮಗೆ ಅಪಮಾನ ಮಾಡಬಾರ್ದು,
ಏನ್ ನಿಮ್ಮ ಹೋರಾಟಗಾರರು ಈ ತರ ಮಾಡಿರೋ ತಿಳ್ಕೊಂಡು ನಾಳೆ ನಿಮಗೆ ಒಂದು ಅಪವಾದ ಬರುವ ತಿಳ್ಕೊಂಡು ಸುಮ್ಮನೆ ಬಂದಿದೆ ಹೊರತಾಗಿ ನಾವೇನೇ ಶಾಂಡ್ರಲ್ಲ. ಬಿಜಾಪುರ ಜಿಲ್ಲೆ ಜನರು ಹೋರಾಟಗಾರರು ಅಂದ್ರ ಏನೇ ತಿಳ್ಕೊಂಡಿದ್ದೀರಿ? ಮಾನ್ಯ ಉಸ್ತುವಾರಿ ಸಚಿವರೇ, ನೀವು ಹೊರಗೊಂದು ಈ ರೀತಿ ಆಟ ಆಡ್ತಿದ್ದೀರಿ. ಮನಸ್ಸಿನಲ್ಲಿ ಏನೋ ಹೇಳ್ರಿ, ಜನರ ನಾಯಕ ಹೋದವ್ರು ನೀವು. ಏನ್ ಸುಮ್ಮನೆ ರೈತರ ಜನಸಾಮಾನ್ಯರು ರೈತರು ಓಟ್ ಅಂತಂದ್ರೆ ಏನು ಪುಕ್ಕಟ್ಟಿ ಬಿದ್ದದ? ಇನ್ನೇನು ಕಂಡ ಏನ ತಿರ್ಸಿ ಓಟ್ ಹಾಕಿರಿ, ಇವತ್ತಿನ ದಿವಸ ಆಟ ಆಡ್ತೀರಿ ಜನರ ಜೊತೆಗೆ. ಏನ್ ದನ ಕಾಯೋರು ತಿಳ್ಕೊಂಡಿದ್ರಿ? ಊರ ವಿಜಯಪುರ ಜಿಲ್ಲೆ ಜನರು ಅಂದ್ರ ಕರ್ಕೊಂಡು ಹೋಗಿರಿ, ನಮ್ಮ ಹುಚ್ಚುರ್ತಾವ ನಿಂದಿರಿಸಿ ಇವತ್ತು ಅಪಮಾನ ಮಾಡುವಂಥದ್ದು ಎಷ್ಟು ನೋವಾಗಿದೆ ಗೊತ್ತಾವ ನಮ್ಮ ಹೋರಾಟಗಾರರಿಗೆ. ನಾವ್ ಇಲ್ಲಿವರೆಗೆ ಸಮಾಧಾನದ ಹೋರಾಟ ಮಾಡಿದ್ದೇವೆ. ಈ ಹೋರಾಟ ನಿಮ್ಮ ಮನೆ ಮುಂದೆ ತರ್ತೇವೆ ನಾವು. ಹೆಸರಿದ್ರಿ ಏನ್ ಬಿಜಾಪುರ ನಗರ ತಾಕತ್ತಿತ್ತವ್ರು ಹೇಳ್ತೇವೆ, ಎಲ್ಲಿ ಗಾಳಿ ಸಿಗ್ತದೆ ಅಲ್ಲಿ ಗೇರ್ ಹೋಗಂತ ಕೆಲಸ ಮಾಡ್ತೇವೆ, ನಿಮ್ಗೆ ಕಪ್ಪು ಬಟ್ಟಿ ಪ್ರದರ್ಶನ ಮಾಡುವಂತ ಕೆಲಸ ಮಾಡ್ತೇವೆ. ನಿಮ್ಗೆ ಏನ್ ತಾಕತ್ತಿತ್ತು ಅಂದ್ರೆ ನಿಮ್ಗೆ ಏನ್ ಅಧಿಕಾರ ಅದಲ್ಲ, ನಿಮ್ಮ ಅಧಿಕಾರ ಚಲಾಯಿಸಿ ನಮ್ಮನ್ನ ಸೇರಿ ಹೊಟ್ಟುವಂತ ಕೆಲಸ ಮಾಡೋದು ನೀವು ತಾಕತ್ತಿತ್ತು ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ನೀವು? ಹೋರಾಟಗಾರ ಏನೋ ಪುಕ್ಕಟ ಬಂದಿದ್ದೇವ ನಾವು. ಇಡೀ ನಮ್ಮ ಜೀವನ ಸಲ್ಲಿಸಿದ್ದೇವೆ ಹೋರಾಟ ಸಲುವಾಗಿ. ವಿಜಯಪುರ ಜಿಲ್ಲೆ ಜನರು ನೀವ್ ಯಾಕ್ರೆ ಸುಮ್ಮನೆ ಕೂತ್ಕೋತೀರಿ? ಹೇಳಿ ನಾವು ಏನ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಅವರು ನಾವು ಯಾವುದೇ ಕಾರಣಕ್ಕೂ ಕಾನೂನು ಕೈ ತೋಬಾರ್ದು ಅಂತಕ್ಕಂಥ ವಿಚಾರದಿಂದ ನಾವು ಸಮಾಧಾನಿತ ಹೋರಾಟ ಕೂತಿದ್ದೇವೆ. ಇನ್ನು ನಾವು ಸುಮ್ಮ ಕುಂದ್ರಂಗಿಲ್ಲ. ಇನ್ನು ಬೇರೆ ಬೇರೆ ಚಳವಳಿ ಮಾಡ್ತೇವೆ. ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಒಂದು ದಿನದ ಮಟ್ಟಿಗೆ ಸಾಂಕೇತಿಕ ಧರಣಿ ಮಾಡಿ ಅವ್ರ ಎಚ್ಚರಿಕೆಯನ್ನು ಕೊಡ್ತೇವೆ. ಅದಾದ ನಂತರ ಪ್ರಥಮ ಬಾರಿಗೆ ನಿಮ್ಮ ಮನೆಗೆ ಬರ್ತೇವೆ. ಅವತ್ತು ನೀವು ಏನಾದ್ರೂ ಮನೆಯಲ್ಲಿದ್ದರೆ ಸಾಯಂಕಾಲ 5:00ವರೆಗೂ ಕೂಡ ನಿಮ್ಮ ಮನೆ ಬಿಟ್ಟು ಹೊರಗೆ ಬಾಕಂಗಿಲ್ಲ. ಒಂದ್ ವೇಳೆ ಏನಾದ್ರೂ ನೀವು ಪೊಲೀಸ್ ಇಲಾಖೆ ತಂದು ನಮ್ಮನ್ನೇನಾದ್ರು ದಬ್ಬಳಿಕೆ ಮಾಡಿ ನೀವು ಮಾಡಿಸೋದಾದ್ರೆ ಲಾಠಿ ಚಾರ್ಜ್ ಮಾಡಿನೇ ನಮ್ಮನ್ನು ಓಡಿಸ್ಬೇಕು, ಹೊರತಾಗಿ ಅಲ್ಲಿ ಎದ್ದು ಹೋಗಂಗಿಲ್ಲ. ಏನೋ ತಿಳ್ಕೊಂಡಿದ್ದೀರಿ ನೀವು? ಇವತ್ತು ನಾವೇನೋ ತಿಳ್ಕೊಂಡಿದ್ದೇವೆ, MB ಪಾಟೀಲ್ರು ಒಳ್ಳೆ ಕೆಲಸಗಾರ ನಾವು ತಿಳ್ಕೊಂಡಿದ್ದೇವೆ. ನಮ್ಮನ್ನ ಇವತ್ತು ವಂಚನೆ ಮಾಡಿದ್ರಿ, ಬೆನ್ನಿಗೆ ಚಾಕು ಹಾಕುವಂತ ಕೆಲಸ ಮಾಡಿದ್ರಿ. ವಿಜಯಪುರ ಜಿಲ್ಲೆ ಜನರಿಗೆ ನೀವು ಕರ್ಕೊಂಡು ಹೋದ್ರಿ, ಬೆಂಗಳೂರಿಗೆ ಮೋಸ ಮಾಡಿದ್ರಿ. ನೀವು ಒಳಗೊಂದು ಹೊರಗೊಂದು, ಒಳಗ ಕತ್ರಿ ಇಟ್ಕೊಂಡಿದ್ರಿ, ಮನಸ್ಸಿನಾಗ ಹೊರಗೆ ಬೆಣ್ಣೆ ಮಾತು ಹೇಳಿದ್ರಿ. ನಾವು ನಂಬಿರಿ ನಮ್ಮಂತ ಸಭಾವ ನಾವು ವಿಜಯಪುರ ಜಿಲ್ಲೆ ಜನರು. ಏನಪ್ಪಾ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಏನೋ ಒಂದು ಒಳ್ಳೆ ಕೆಲಸ ಮಾಡಕತ್ತಾರ ನಮ್ಮ ಪರವಾಗಿ. ಇವತ್ತ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ PPP ಮಾದರಿಯಲ್ಲಿ ಅದನ್ನ ಮಾಡಬಾರದು ತಿಳ್ಕೊಂಡು ಏನೋ ಮುಖ್ಯಮಂತ್ರಿ ಮನವರಿಕೆ ಮಾಡಿಕೊಟ್ಟು ನಮ್ಮ ಕೆಲಸ ಮಾಡಿಕೊಡ್ತಾರೆ, ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರ ತಿಳ್ಕೊಂಡು ಹೇಳಿ ಬಹಳ ನಿಮ್ಮ ಮೇಲೆ ನಾವು ಒಂದು ಭರವಸೆ ನಂಬಿಕೆಯನ್ನು ಇಟ್ಟಿದ್ದೇವೆ ನಾವು. ಆದ್ರೆ ಇವತ್ತು ಏನು ಮಾಡಿ ಉಳಿಸ್ಕೊಂಡಿರಿ ನೀವು? ಮಕಾದ ಏನು ಬಿಜಾಪುರ ಜಿಲ್ಲೆ ಜನರಿಗೆ ತೋರ್ಸಾಕ ಇನ್ನು ಬರ್ತೇವೇನ ಬಬಲೇಶ್ವರ ಮತಕ್ಷೇತ್ರಕ್ಕೆ ನಾವೆಲ್ಲ ಹೋರಾಟಗಾರ ತೆರಿಗೆ ಮುಂದಿನ ಚುನಾವಣೆಯಲ್ಲಿ ಇಂಥ ಯೋಗ್ಯರಿಗೆ ಮತ ಹಾಕ್ಬೇಡ್ರಿ. ಜಿಲ್ಲೆಯ ಜನರಿಗೆ ಕುತ್ತಿಗೆ ಕೊಯ್ಯುವಂತ ಕೆಲಸ ಮಾಡಕತ್ತಾರ. ಇಲ್ಲಿವರೆಗೆ ನೀವು ಓಟ್ ಹಾಕಿ ಆರಿಸಿ ಕಳಿಸಿ ನಿರಂತರವಾಗಿ ಅದಕ್ಕೆ ಇವ್ರಿಗೆ ಕಣ್ಣ ನೆತ್ತಿ ಮೇಲೆ ಬಂದವು. ಅಧಿಕಾರದ ಒಂದು ದಾಹ, ಅಧಿಕಾರದ ಪಿತ್ತು ನೆತ್ತಿಗೆ ಇರೋದ. ಇನ್ ಯಾಕೆ ಕಾರಣಕ್ಕೆ ಇವರಿಗೆ ಓಟ್ ಹಾಕ್ಬೇಡ್ರಿ, ಜಿಲ್ಲೆಯ ಜನರಿಗೆ ಇವರು ಮೋಸ ಮಾಡಕತ್ತಾರ ತಿಳ್ಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ಮತ ಬರುವಾಗಿ ಮಾಡ್ತೇವೆ. ಇದನ್ನು ಖಂಡಿತ ಮಾಡ್ತೇವೆ. ಇವತ್ತು ನಮ್ಮ ಹೊಲ ಮಾರವರ ವಿರುದ್ಧ ಪ್ರಚಾರ ಮಾಡಿ ನಿಮ್ಮನ್ನು ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಏನ್ ಹೋರಾಟ ಸಮಿತಿ ವತಿಯಿಂದ ಖಂಡಿತ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇವೆ ನಾವು. ಈಗಲೂ ಕಾಲ ಮಿಚ್ಚಿಲ್ಲ. ಹೋರಾಟಗಾರಿಗೆ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯ ಜನರಿಗೆ ನಾ ಹೋರಾಟಗಾರರಿಗೆ ಮಾಡಿದ್ದು ಏನ್ ನಾ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ, ಅವ್ರಿಗೆ ಬೆಣ್ಣೆ ಹಾಕಿ ಕಣ್ಣಿಗೆ ನಾವು ಬೆಣ್ಣೆ ಹಾಕಿದ್ದೇವೆ, ಸುಣ್ಣ ಹಾಕಿದ್ದೇವೆ, ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ನಾನು ಕ್ಷಮಾ ಕೇಳ್ತೀನಿ ತಿಳ್ಕೊಂಡು ಕ್ಷಮಾ ಕೇಳಿ ಮತ್ತೊಮ್ಮೆ ನೀನೇ ಮುಖ್ಯಮಂತ್ರಿ ಹೋಗ್ಬೇಕು. ನಾವು ಹೋಗೋದಿಲ್ಲ, ನೀವೇ ಸ್ವತಃ ಮುಖ್ಯಮಂತ್ರಿ ಹತ್ರ ಹೋಗಿ ಇದು ಹೋರಾಟ ನಿಲ್ಲಕ್ಕೆ ಆಗೋದಿಲ್ಲ, ಇದು ಗಂಭೀರ ಆಗ್ತದೆ. ಆ ಕಾರಣಕ್ಕಾಗಿ PPP ಮಾಡಲ್ಲ ಕೈ ಬಿಡ್ಬೇಕಂತ ತಿಳ್ಕೊಂಡು ಮುಖ್ಯಮಂತ್ರಿಗೆ ನೀವು ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟು ಇದನ್ನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನ ನಡೆಸುವಂತ ಕೆಲಸ ಮಾಡಬೇಕೇ ವಿನ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮತ್ತು ಕೋಟಿ ಹಣವನ್ನ ಲೂಟಿ ಮಾಡಕ್ಕ ಇದನ್ನ ಹುನ್ನಾರ ಮಾಡಿದ್ದೆ. ಅವರ ಮುಂದಿನ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ. ನಿಮ್ಮನ್ನ ನಂಬಿದ್ದೇವೆ ಬಹಳ. ಇವತ್ತೇನು ದೊಡ್ಡ ಸಂಸ್ಥೆ ಅದ, ಕೋಟಿ ರೊಕ್ಕ ಅದ. ಈ ಬಹುತೇಕ PPP ಮಾಡಲು ಇವರಿಗೆ ಮನಸ್ಸು ಇರ್ಲಿಕ್ಕಿಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಅಂತ ನಾವು ತಿಳ್ಕೊಂಡಿದ್ದು ನಮ್ಮ ತಪ್ಪು ಕಲ್ಪನೆ ಆಯ್ತು. ಅದು ಒಳಗಿಂದ ಹುನ್ನಾರ ನಿಂಬದೇದಿದು. ಬಹಳ ಏನೋ ವಿಚಾರ ಮಾಡಿದ್ದೆವು, ಒಳಗಿಂದ ಒಳಗೆ ನಿಂಬದೇದಿದು ಎಲ್ಲ ಹುನ್ನಾರ. ಇವತ್ತು ಬಹಿರಂಗ ಆಗಿದೆ ನಿಮ್ಮದು. ಇನ್ನೊಂದು ಮುಖವಾಡ ನೀವೇ ಕಳಚಿಟ್ಕೊಂಡಿದ್ದೀರಿ. ಅವತ್ತು ಹೇಳ್ಬೇಕಾದ್ರೆ ಮುಖ್ಯಮಂತ್ರಿ ಹತ್ರ ಮನಸ್ಸಾರ ಹೇಳಿಲ್ಲ, ಅವ್ರು ಹೋರಾಟ ಕೂತಾರ್ರಿ, ಅವ್ರು ಹಿಂಗ್ ಬೇಕತ್ರಿ, PPP ಮಾಡಲ್ ಬ್ಯಾಡತ್ರಿ. ಅದು ನಿಮಗೆ ಬ್ಯಾಡಪ್ಪ. ಜಿಲ್ಲಾದಾಗ ನಿನ್ನ ಕಾಲೇಜ್ ಹಾಕಿಟ್ಟದ್ ಕಿತ್ಕೊಂಡು ಹೋಗ ಕಡೆ, ಹಂಗ ಅವಶ್ಯಕತೆ ಇಲ್ಲ ನಿಂದು. ಮಾನ್ಯ ಮುಖ್ಯಮಂತ್ರಿಯವರಿಗೆ ತಪ್ಪು ಮಾಹಿತಿ ಕೊಟ್ಟು ಅವರಿಗೆ ತಪ್ಪು ದಾರಿರುವಂತ ಕೆಲಸ ಮಾಡಿದ್ರಿ. ಇವತ್ತು ಉಸ್ತುವಾರಿ ಸಚಿವರಾಗಿ ನೀವು ಅಯೋಗ್ಯರಿದ್ದೀರಿ.
ರಾಜಕಾರಣ ಮಾಡಕ್ ಅಯೋಗ್ಯರು, ನಿರಂತರವಾಗಿ ಆರಿಸಿ ಬಂದಿರಲ್ಲ, ಜನಕ್ಕೆ ರೊಕ್ಕ ಕೊಟ್ಟು ಕಂಡ ತಿನ್ನಿಸಿ ದಾರ ಕುಡಿಸಿ ಓಟ್ ಹಾಕೋ ಇವತ್ತು ಅಧಿಕಾರ ನಿರಂತರ ಮಾಡ್ತಿರಲ್ಲ, ನಿಮ್ಗೆ ಎಂದೂ ದೇವ್ರು ಮೆಚ್ಚಂಗಿಲ್ಲ. ಮತ್ ಮಾತೇಳ್ತೀರಿ ಬಸವಣ್ಣ ಅಂತ ಹೇಳ್ತೀರಿ, ಬಸವಣ್ಣ ತತ್ವ ಇದೇನಾ ನಿಮ್ದು? ಬಸವಣ್ಣವ್ರು ಏನ್ ಮಾಡಿದ್ರು? ಇಂಥ ಹುಸ ರಾಜಕೀಯ ಮಾಡಲಿಲ್ಲ ಬಸವಣ್ಣ. ಇಡೀ ತನ್ನ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ ಜನರ ಸಲುವಾಗಿ, ತನ್ನ ಅಧಿಕಾರವನ್ನೇ ತ್ಯಾಗ ಮಾಡಿದ್ರು. ಅಂತದ್ದು ಮಾಡ್ರಪ್ಪ ಪುಣಾತ್ಮಗಳೇ, ನಿಮ್ಗೆ ಏನಾದ್ರು ಸ್ವಲ್ಪ ಪುಣ್ಯ ತರ್ತದ. ಆರ ಮುಗ್ಧ ಜನರಿಗೆ ಶರಣರಾಗಿ ಹೋಗಿರ್ತಕ್ಕಂಥ ಪವಿತ್ರ ನಾಡು ಇದು. ಇಂಥ ನಾಡಿನಲ್ಲಿ ಜನಸಿಕಂತ ಜನಕ್ಕೆ ಇವತ್ತ ಮೋಸ ಮಾಡ್ತಿರಲ್ಲ, ಇದನ್ನ ಎಂದಾದ್ರೂ ನಿಮಗೆ ದೇವ್ರ ಮೆಸ್ತಾನ, ನಿಮಗ ಬಸವಣ್ಣ ಮೆಸ್ತಾನ? ಮಾತೆತ್ತರ ಬಸವಣ್ಣ ಬಗ್ಗೆ ಮಾತಾಡುವಂತ ನೀವು ಯೋಗ್ಯತೆ ಇರೋದು ನಿಮಗೆ ಮಾತನಾಡ್ಲಿಕ್ಕೆ. ಎಲ್ಲ ಬಿಡ್ರಿ ಬೂಟಾಟಿಗೆ ಮಾತಾ, ನಿಮ್ದೇನ್ ಹಲಕಟ್ಟಿಗಿರಿ. ಇವತ್ತು ನಿಮ್ಗೆ ಮಕ್ಕವಾಡ ಕೇಳಿಸಿಗಿದೆ. ಇನ್ನೂರು ಜನ ನಾವು ಸುಮ್ಮ ಕೊಡೋದಿಲ್ಲ, ನೀವು ಮರಿ ಬರ್ತೇವೆ, ನಿಮ್ಮನ್ನು ಹೊರಗಡೆ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ. ಈಗಲಾದ್ರು ತಾವು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿ ಹತ್ರ ನೀವು ಒಬ್ಬರೇ ಹೋಗ್ಬೇಕು, ನಾವು ಯಾರು ಬರೋದಿಲ್ಲ. ನೀವು ಮಾಡಿದಂತ ತಪ್ಪಿಗೆ ಜಿಲ್ಲೆಯ ಜನರ ಕ್ಷಮಾ ಕೇಳಿ ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು. ಯಾವುದೇ ಕಾರಣಕ್ಕೂ PPP ಮಾಡಲು ಅಂತಕ್ಕಂಥ ಘೋಷಣೆ ಮಾಡಿ ನಮಗೆ ಆದೇಶ ಪ್ರತಿ ಕೈಯಾಗಿ ತಂದು ಕೊಟ್ಟರೆ ಮಾತ್ರ ಈ ಹೋರಾಟ ಮುಕ್ತಾಯಗೊಳ್ತದೆ. ಇಲ್ಲದಿದ್ದ ಬೇರೆ ಬೇರೆ ಸ್ವರೂಪದ ಚಳುವಳಿ ಮಾಡಿ ಕೊನೆಯದಾಗಿ ಆಮೂಲ ಸತ್ಯಾಗ್ರಹ ಸರ್ಕಾರ ಹೆಸರು ಬರೆದಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಶಶಿರಾಜ್ ಜವಾಬ್ದಾರಿ ತಗೊಂಡು ಹೆಸರು ಬರೆದಿಟ್ಟು ಇವತ್ತು ನಾವು ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಸಿದ್ಧರಿದ್ದೆ ಅಂತಕ್ಕ ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.